ಸ್ನೇಹಿತರೆ, ಇದು ಸಿಮಿಲಾರಿಟಿಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಏನಂತಂದರೆ, ಇಲ್ಲಿ ಗಂಟೆ ಕಟ್ಟಿದ್ದಾರೆ, ಈ ರೀತಿ ಒಂದು ಇದಿದೆ. ಕಾಡಲ್ಲಿ ವೀರಪ್ಪನ್ನು ಒಂದು ದೇವರಿಗೆ ಭಾಳ ನಂಬಿದ್ದ. ಅಲ್ಲಿ ಈ ನಮ್ಮ ಶಕೀಲ್ ಅಹಮದ್ ಸರು ಮತ್ತು ಟಿ ಹರಿಕೃಷ್ಣ ಸಾಹೇಬ್ರನ್ನ ಅವನು ಏನು ಮೀಡಿಯಮ್ ಹತ್ರ ಕೊಲೆ ಮಾಡ್ತಾನೆ, ಅಂದರೆ ಶೂಟೌಟ್ ಮಾಡಿ ಸಾಯಿಸ್ತಾನೆ. ಆ ಟೈಮಲ್ಲಿ ಶೂಟೌಟ್ ಮಾಡಿದ ನಂತರ ಅಲ್ಲಿ ಹೋಗ್ಬಿಟ್ಟು ಗಂಟೆ ಮೇಲೆ ಕಾಟು ರಾಜ ವೀರಪ್ಪನ್ ಅಂತೇಳಿ ಬರ್ಸಿರ್ತಾನೆ. ಅದಾದ ನಂತರ ಅವರ ಒಂದು ಏನು ಇದಾಗಿರುತ್ತೆ, ಮರ್ಡ್ರ್ ಆಗುತ್ತೆ. ಆ ಮರ್ಡ್ರ್ ಆದ ನಂತರ ಅಲ್ಲಿ ಆ ಒಂದು ದೇವರಿಗೆ ಬಂದು ಪೂಜೆ ಮಾಡ್ತಾನೆ. ಸೇಮ್ ಇದೇ ರೀತಿ ಇರುತ್ತೆ ಅದು. ಅದಾದ ನಂತರ ಅಲ್ಲಿನ ಒಂದು ಪೊಲೀಸ್ ಅಧಿಕಾರಿಗಳು ಆ ಕಾಟು ರಾಜ ವೀರಪ್ಪನ್ ಅಂತ ಇರೋ ಗಂಟೆಯನ್ನು ತೆಗೆಸ್ಬಿಟ್ಟು ಅದನ್ನು ಇಳಿಸ್ಬಿಟ್ಟು ಮತ್ತೆ ಮೆಟ್ಟೂರಿಂದ ಇವ್ರನ್ನ ಅದ್ರ ಮೇಲೆ ಬರೆಯೋರು ಅಂಥವ್ರನ್ನ ಕರ್ಕೊಂಬಂದು ಅದರಲ್ಲಿ ಕಾಟು ತಿರುಡನ್ ವೀರಪ್ಪನ್ ಅಂತೇಳಿ ಬರ್ಸ್ತಾರೆ. ಕಾಟು ತಿರುಡನ್ ಅಂತಂದರೆ ಕಾಡು ಗಳ್ಳ ಅಂತೇಳಿ ತಮಿಳಲ್ಲಿ ಕಾಟು ತಿರುಡನ್ ಅಂತ ಬರೆಸ್ತಾರೆ. ಅದಾದ ನಂತರ ಮತ್ತೆ ವೀರಪ್ಪನ್ ಅದಕ್ಕೆ ಕಾಟು ರಾಜ ವೀರಪ್ಪನ್ ಅಂತೇಳಿ, ಅಂದರೆ ಕಾಡಿನ ರಾಜ ವೀರಪ್ಪನ್ ಅಂತಲೇ ಬರೆಸ್ತಾನೆ. ವೀರಪ್ಪನ್ನು ಕಾರ್ಯಾಚರಣೆ ಕೆಲವೊಂದು ಹಂತಗಳ ಆದ ನಂತರ ಅದರಲ್ಲಿ ಮತ್ತೆ ಆ ಗಂಟೆನ ಇಳಿಸ್ಬಿಟ್ಟು ಅದನ್ನು ಮತ್ತೆ ಬರ್ಸೋದಿಲ್ಲ, ಅದನ್ನು ಇಳಿಸ್ಬಿಟ್ಟು ಹಾಗೆಯೇ ಒಂದು ಕಡೆ ತೆಗೆದಿಡ್ತಾರೆ. ನೋಡಿ, ಇಲ್ಲಿ ಅಡುಗೆ ಎಲ್ಲ ಮಾಡಿರೋವಂಥದ್ದಿದೆ. ಹಾಗೆಯೇ ಇಲ್ಲಿ ಕೋಳಿ ಬಲಿಯನ್ನು ಕೂಡ ಕೊಟ್ಟಿರೋಂಥ ಇದಿದೆ. ಇಲ್ಲೊಂದು ತ್ರಿಶೂಲ ಇದೆ, ಎತ್ತರದಲ್ಲಿದೆ. ನೋಡಿ, ಬೆಟ್ಟ ನೋಡಿ, ಕಾಡು ನೋಡಿ ಸ್ನೇಹಿತರೆ ಯಾವ ರೀತಿ ಇದೆ. ಇಂಥ ಕಾಡಲ್ಲಿ ಆ್ಯಂಬುಷು ಮತ್ತು ಕೂಂಬಿಂಗ್ ಮಾಡುವಂಥ ಪರಿಸ್ಥಿತಿಗಳು ತುಂಬಾ ತ್ರಾಸದಾಯಕವಾಗಿರುತ್ತೆ. ಇಂಥ ತ್ರಾಸದಾಯಕ ಪರಿಸ್ಥಿತಿಯಲ್ಲೂ ಕೂಡ ಮೆಂಚುಗುಳಿ ಆಪ್ರೇಷನ್ ಆಗುತ್ತೆ, ಹಾಗೆಯೇ ಹಾಲೆರಳ ಆಪ್ರೇಷನ್ ಆಗುತ್ತೆ, ಮಲ್ಲಿಗೆ ಹೂವು ಆಪ್ರೇಷನ್ ಅಂತ ಆಗುತ್ತೆ. ಈ ಎಲ್ಲ ಆಪ್ರೇಷನ್ಗಳ ಬಗ್ಗೆ SK ಉಮೇಶ್ ಸರು ಗೌರಿ ಶೆಟ್ಟಿ ಅವರ ಸುವರ್ಣ ನ್ಯೂಸ್ ಚಾನಲಲ್ಲಿ ಒಂದು ಸುದೀರ್ಘವಾದ ಇಂಟರ್ವ್ಯೂವನ್ನು ಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ಟೈಗರ್ BB ಅಶೋಕ್ ಕುಮಾರ್ ಸರ್ ಅವರು, ಹಾಗೆಯೇ ವಾಲ್ಟರ್ ದೇವಾರಾಮ್ ಸರ್ ಅವರು, ಹಾಗೆಯೇ ಸಂಜಯ್ ಅರೋರಾ ಅಂತೇಳ್ಬಿಟ್ಟು, ಮತ್ತು ಟಿ ಹರಿಕೃಷ್ಣ ಸಾಹೇಬರು, ಶಕೀಲ್ ಅಹಮದ್ ಸಾಹೇಬರು, ಇವ್ರ ಬಗ್ಗೆ ಎಲ್ಲ ತುಂಬ ಹೇಳಿದ್ದಾರೆ. ಅಶೋಕ್ ಸಾಹೇಬರು ಇವ್ರ ಬಗ್ಗೆ ಎಲ್ಲ ತುಂಬ ಹೇಳಿದ್ದಾರೆ. ಅಶೋಕ್ ಸಾಹೇಬರು, BB ಅಶೋಕ್ ಸಾಹೇಬರು, ಶಕೀಲ್ ಅಹಮದ್ ಸರು ಮತ್ತು ಟಿ ಹರಿಕೃಷ್ಣ ಸಾಹೇಬರು ಅವರು ತುಂಬ ಆತ್ಮೀಯವಾಗಿರ್ತಾರೆ. ಯಾವಾಗ ಮೀಡಿಯಮ್ ಒಂದು ಇದಾಗುತ್ತೆ, ಇನ್ಸಿಡೆಂಟ್ ಆಗುತ್ತೆ, ಆ ನಂತರ ಆವತ್ತಿನ ದಿವಸ ಮೀಡಿಯಮ್ ಇನ್ಸಿಡೆಂಟ್ ಹಿಂದಿನ ದಿನ ಟಿ ಹರಿಕೃಷ್ಣ ಸಾಹೇಬರು ಮತ್ತು ಶಕೀಲ್ ಅಹಮದ್ ಸರ್ ಅವರು ಅವರಿಗೆ ಒಂದು ಇದನ್ನು ತರ ಕೇಳಿರ್ತಾರೆ, ತಿಂಡಿಯನ್ನು ಮತ್ತು ಒಂದು ಮಾಂಸದ ಇದನ್ನು ತಂದ್ರೆ ಕೇಳಿರ್ತಾರೆ. ಅಶೋಕ್ ಸಾಹೇಬರು ಬೆಂಗಳೂರಿಂದ ಏನು ಬರ್ತಾರೆ, ಇಲ್ಲಿ ಈ ಘಟನೆ ಆದ ನಂತರ ಆವತ್ತಿನ ದಿನ ರಾತ್ರಿ ಪೋಸ್ಟ್ ಮಾರ್ಟಮಿಗೆಲ್ಲ ಸಹಾಯ ಮಾಡ್ತಾರೆ. ನಂತರ ಅವರ ಒಂದು ಸಪ್ರೇಟ್ ಕೋಣೆಗಳಲ್ಲಿ ಅವರ ಒಂದು ಭಾವಚಿತ್ರದ ಮುಂದೆ ಅದನ್ನು ತಿಂಡಿಯನ್ನು ಮತ್ತು ಮಾಂಸದ ಇದನ್ನು ಇಟ್ಬಿಟ್ಟು ರಾತ್ರಿ ಇಡೀ ಅಳ್ತಾ ನಿದ್ದೆ ಮಾಡಿದೆ ಅಶೋಕ್ ಸಾಹೇಬರು ಅಷ್ಟು ಭಾವುಕರಾಗಿರ್ತಾರೆ ಸ್ನೇಹಿತರೆ.